ಗಿರೀಶ್ ಅನ್ನುವಂತಹ ಕಾಮುಕ ಮುಖ್ಯ ಶಿಕ್ಷಕ ಆ ಶಾಲೆಯ ವಿದ್ಯಾರ್ಥಿನಿಯರ ಮೇಲೆ ಮಾಡಿದಂಥ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಇವತ್ತು ನಿಮ್ಮ ಮುಂದೆ ಕರ್ನಾಟಕದ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಆಗಿರುವಂಥ ಒಂದು ಘಟನೆ. ಒಂದು ಶಾಲೆಗೆ ಒಂದು ವಿದ್ಯಾರ್ಥಿನಿ ಹೋಗಬೇಕು ಅಥವಾ ಒಂದು ಹೆಣ್ಣನ್ನು ನಾನು ಓದಿಸ್ಬೇಕು, ನನ್ನ ಮಗಳು ಏನೋ ಒಂದು 4 ಅಕ್ಷರ ಕಲಿಬೇಕು, ನಾವು ಅವಿದ್ಯಾವಂತರಾದಂಗೆ ನನ್ನ ಮನೆ ಮಕ್ಕಳು ಕೂಡ ಅವಿದ್ಯಾವಂತರಾಗಿ ಉಳ್ಕೋಬಾರ್ದು ಅನ್ನುವಂಥ ಕಳಕಳಿಯಿಂದ ಕಾಳಜಿ ಜೊತೆಗೆ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು ಬಳಸ್ಕೊಂಡು ಶಾಲೆಗೆ ಕಳಿಸಿದ್ರೆ ಆ ಶಾಲೆಯಲ್ಲಿರುವ ಕಾಮುಕ ಕೀಚಕ ಪಾತಕ ಶಿಕ್ಷಕರು ಮಕ್ಕಳು ಶಾಲೆಗೆ ಬರದೇ ಇರೋ ಹಾಗೆ ಮಾಡಿಬಿಡ್ತಾರೆ. ಇನ್ನು ಯಾವ ನಂಬಿಕೆ ಮೇಲೆ ಮಕ್ಕಳು ಹೋಗಬೇಕು? ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಕೇವಲ ಎಚ್.ಡಿ. ಕೋಟೆ ಶಾಲೆಯ ಒಂದು ಕಥೆ ಅಲ್ಲ. ಕರ್ನಾಟಕದ ಬೇರೆ ಬೇರೆ ಶಾಲೆಯಲ್ಲಿ ಎಷ್ಟು ಘಟನೆಗಳಿಂಥವು ನಡೆದಿದೆಯೋ ಹೇಳೋದಕ್ಕಾಗದೆ, ಒಂದು ಧ್ವನಿ ಇಲ್ಲದೆ ಇದನ್ನು ಗಟ್ಟಿಯಾಗಿ ಹೇಳಿದ್ರೆ ಎಲ್ಲಿ ನಮ್ಮ ಮರ್ಯಾದೆ ಹೋಗಿಬಿಡುತ್ತೆ, ನಮ್ಮ ಮಕ್ಕಳು ಎಲ್ಲಿ ಸಮಾಜದ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ, ಎಲ್ಲ ಅಕ್ಕಪಕ್ಕದ ಮನೆಯವರು ಕೈ ಬೆಟ್ಟು ತೋರಿಸಿ ನಮ್ಮ ಮಕ್ಕಳನ್ನು ಮಾತಾಡಿಸ್ತಾರೆ ಅನ್ನುವ ಒಂದೇ ಒಂದು ಹಿಂಜರಿಕೆಯಿಂದ ಅಳುಕಿನಿಂದ ಅದೆಷ್ಟು ಪೋಷಕರು ಇದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕಣ್ಣೀರನ್ನು ನುಂಗ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೋ, ಎಷ್ಟು ಜನ ಒಲೆ ಮುಂದೆ ಪ್ರತಿನಿತ್ಯ ಕಣ್ಣೀರು ಹಾಕ್ತಿದ್ದಾರೋ, ಎಷ್ಟು ಜನ ಮಕ್ಕಳು ನಾವು ಶಾಲೆಗೆ ಹೋಗಲ್ಲ ಅಂತ ರಚ್ಚೆ ಹಿಡಿದು ಕೂತಿದ್ದಾರೋ, ಅದೆಲ್ಲದಕ್ಕೂ ಇಂಥ ಕಾಮುಕರ ಕಾರಣಗಳಿರುತ್ತೆ. ಈ ಗಿರೀಶ್ ಅಂತಹ ಕಾಮುಕ ಒಂದು ಶಿಕ್ಷಕ ಇಡೀ ಶಾಲೆಯ ಇಡೀ ಊರಿನ ವಾತಾವರಣವನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಏನ್ ಮಾಡಬೇಕು? ಕರ್ನಾಟಕದ ಹಣೆ ಬರಹ ಇಂತಾಗಿದೆ. ತುಮಕೂರಿನಿಂದ ಉಮೇಶ್ ಅನ್ನೋರು ಇದ್ದಾರೆ. ಉಮೇಶ್ ಅವರು ತುಮಕೂರಿನಿಂದ. ನಮಸ್ಕಾರ ಉಮೇಶ್ ಅವರೇ. ಸರ್ ನಮಸ್ತೆ. ಏನ್ ಹೇಳ್ತೀರಿ ಸರ್? ಇಂಥದ್ದೆಲ್ಲ ನೋಡ್ತಾ ಇದ್ರಿ ಕರ್ನಾಟಕದಲ್ಲಿ? ಸರ್ ನೋಡ್ತಾ ಇದ್ರೆ ನನಗೆ ಕರಳು ಕಿತ್ ಬರುತ್ತೆ ಸರ್. ಆ ಸಣ್ಣ ಹೆಣ್ಮಕ್ಳನ್ನ ಆ ರೀತಿ ಬಳಸ್ಕೊಂಡಿದ್ದಾನೆ ಅಂದ್ರೆ ಅವನ್ನ ಪಬ್ಲಿಕ್ ಬಿಟ್ಬಿಡ್ಬೇಕು ಸರ್. ಈ ಬೇರೆ ಕಂಟ್ರಿಲಿ ಯಾವಾಗ ತಕ್ಷಣ ಕ್ರಮ ಕೈಗೊಳ್ತಾರ ಅದೇ ರೀತಿ ತಗೊಂಬಂದು ಪಬ್ಲಿಕ್ ಅಲ್ಲಿ ನಿಲ್ಸಿ ಸಾರ್ವಜನಿಕರ ಕೈಯಲ್ಲಿ ಓಡಿಸಿ ಅವ್ನ ನರಳಿ ಸಾಯ್ಬೇಕು ಸರ್. ಆ ರೀತಿ ಮಾಡ್ಬೇಕು. ಥ್ಯಾಂಕ್ ಯು ಉಮೇಶ್ ಕರೆ ಮಾಡಿದ್ದಕ್ಕಾಗಿ. ಗೌರಮ್ಮ ಬೆಂಗಳೂರಿಂದ. ನಮಸ್ಕಾರ ಗೌರಮ್ಮ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಮ್ಮ ಒಬ್ರು ಹೆಣ್ಣಾಗಿ? ನಿಜವಾಗ ಸರ್ ನನ್ ಕಳೆ ಬರ್ತಾ ಇದೆ. ಏನ್ ಮಾಡೋಣ? ನಿಜವಾಗ ಸರ್ ಅವ್ರನ್ನ ಗಲ್ಲಿಗೆ ಎತ್ತದ್ ಬೇಡ, ಜನಕ್ಕೆ ಕೊಟ್ಬಿಡ್ರಿ ಸರ್. ಅವನ್ನ ಜನಕ್ಕೆ ಕೊಟ್ಬಿಟ್ರೆ ಒಂದೊಂದ್ ಕಲ್ಲು ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತೀವಿ ಸರ್ ನಾವು. ಅಷ್ಟು ನೋವಾಗ್ತಿದೆ. ಬೆಳಗಿಂದ ನೋಡ್ತಾ ಇದ್ದೀವಿ ಸರ್. ನಿಮ್ಗೆ ಪವರ್ ಟಿವಿ ಆಫ್ ಆದಾಗ ನನ್ಗೆ ಎಷ್ಟು ಬೇಜಾರಾಗಿತ್ತು ಅಂದ್ರೆ ತುಂಬಾನೇ ಬೇಜಾರಾಗಿತ್ತು. ಪವರ್ ಟಿವಿ ಆಫ್ ಆಗಿದ್ದಾಗ ಪವರ್ ಟಿವಿ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಸರ್ ನಾನು. ಥ್ಯಾಂಕ್ಸ್ ಅಮ್ಮ ಗೌರಮ್ಮ. ನಿಮ್ಮೆಲ್ಲರ ಶಕ್ತಿ ನಮಗೆ ಇಂಥ ಕಥೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಕಾರಣ ಆಗಿದೆ. ಮುಂದಿನ ಕಾಲರ್ ಇದ್ದಾರೆ ಮೂರ್ತಿ, ಎಚ್.ಡಿ. ಕೋಟೆ ಅಂತಲೇ. ನಮಸ್ಕಾರ ಮೂರ್ತಿ ಅವರೇ. ನಮಸ್ಕಾರ ಸರ್. ನಿಮ್ಮ ತಾಲೂಕಿನ ಕಥೆ ಏನು ಹೇಳ್ತೀರಿ? ಸರ್ ನಮ್ಮ ತಾಲೂಕಿಗೆ ಒಂದು ಅವಮಾನವಾದ ಒಂದು ಕೆಲಸ, ನಮ್ಮ ಕೃತ್ಯ ನಡೆದಿರೋದು ಇದು. ಇಂಥ ಕೀಚಕರನ್ನ ಈ ಕಾಲಲ್ಲಿ ಹಾಕೋತಾರ, ಆ ತರದ ಅದ್ರಲ್ಲಿ ಹೊಡೆದು ಇವ್ರನ್ನ ಬುದ್ಧಿ ಕಲಿಸ್ಬೇಕು ಇವ್ರಿಗೆ. ಎಂತ ಲೋಪ ಶಿಕ್ಷಕ, ಮುಖ್ಯ ಶಿಕ್ಷಕರು ಇವನ್ಗೆ ಜನರ ಕೈಗೆ ಕೊಟ್ಟು ಕಾಲಲ್ಲಿ ಕಿತ್ತು ಹೊಡಿ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋಂತ ಇವ್ನ ಎಂತ ಲೋಪ ಅರ್ಬುದವಿ ಇವನು. ಅವನ್ಗೂ 12 ವರ್ಷದ ಮಗು ಇದಾರಂತೆ. ಅವ್ನ್ಗೆ ಯಾವತ್ತಿ ಬೆಂಕೆಟ್ ಅವ್ನ ಮುಖ ನೋಡ್ತಾ ಇದೀವಲ್ಲ, ದೌಡ ಎಲ್ಲ ಹತ್ತೋಗೈತೆ ಅವನ್ಗೆ. ನೀವು ಫೋಟೋದಲ್ಲಿ ತೋರಿಸ್ತಾ ಇದ್ರಲ್ಲ ಇಲ್ಲಿ, ಹೌದು ಹೌದು ಹೌದು. ಅವ್ನ ಮುಖ ನೋಡಿದ್ರೆ ಒಂಥರ ಕೀಚಕನೇ ಅವನು ಹೇಳ್ಬೇಕು ಅಂದ್ರೆ ಸರ್ ಇದು ನಿಜ. ಥ್ಯಾಂಕ್ ಯು ಮೂರ್ತಿ ಅವರೇ, ಪವರ್ ಟಿವಿ ಕರೆ ಮಾಡಿದ್ದಕ್ಕೆ, ಮಾತನಾಡಿದ್ದಕ್ಕೆ. ಮುಂದಿನ ಕಾಲರ್ ಚಂದ್ರಶೇಖರ್ ಬೆಂಗಳೂರಿನಿಂದ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಏನ್ ಹೇಳ್ತೀರಿ ಸರ್? ಸರ್ ಆಕ್ಚುಲ್ ಆಗಿ ಇದಕ್ಕೆ ಕೌನ್ಸಿಲಿಂಗ್ ಮಾಡಬೇಕು. ಯಾವುದೇ ಒಂದು ಟೀಚರ್ ಅವ್ರ ಹುದ್ದೆಗೆ ಸೇರ್ಕೊಳ್ಳೋ ಮುಂಚೆ ಅವ್ರ ಹತ್ರ ಪ್ರಮಾಣ ವಚನ ಎಲ್ಲರೂ ತಗೋತಾರೆ, ಅದೇ ತರ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೇಕು. ಈಗ ಏನಾಗ್ತಿದೆ ಅಂತಂದ್ರೆ ಎಲ್ಲರೂ ದುಷ್ಟರೇ ಇದ್ದಾರೆ, ಅವ್ರಿಗೆ ಒಂದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ನೀವು ಈ ತರ ಮಾಡಿದ್ರೆ ಈ ತರ ಪೋಕ್ಸೋ ಕಾಯ್ದೆ ಇದೆ, ಇದೆಲ್ಲ ನಿಮ್ಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಮತ್ತೆ ಅವ್ರ ಹತ್ರ ಓದ್ ತಗೊಂಡು ಕರೆಕ್ಟ್ ಆಗಿ ಅವ್ರ ದಾರಿಯಲ್ಲಿ ಅವ್ರು ಏನ್ ಕೆಲಸ ಕಾನ್ಸಂಟ್ರೇಟ್ ಮಾಡೋ ತರ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಸರ್. ರೈಟ್. ಆದ್ರೆ ಏನ್ ಗೊತ್ತಿಲ್ವಾ ಸರ್ ಅವ್ರಿಗೆ? ಪೋಕ್ಸೋ ಏನ್ ನೋಡಿಲ್ವಾ ಸರ್ ಟಿವಿ? ಅಲ್ಲ ಗೊತ್ತಿರುತ್ತೆ. ಅಲ್ಲ ಸರ್, ಈಗ ಏನಾಗಿದೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ಜನ ಜಾಸ್ತಿ ಈಗ. ಥ್ಯಾಂಕ್ ಯು ಚಂದ್ರಶೇಖರ್. ಮುಂದಿನ ಕಾಲರ್ ಕೂಡ ಎಚ್.ಡಿ. ಕೋಟೆ ತಾಲೂಕಿನಿಂದಲೇ. ನಮಸ್ಕಾರ. ಲಕ್ಷ್ಮೀಪತಿ ಅಂತ. ನಮಸ್ಕಾರ ಲಕ್ಷ್ಮೀಪತಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ತಾಲೂಕಿನ ಕತೆ ನಾವು ಬೆಳಿಗ್ಗೆ 10 ಗಂಟೆಯಿಂದ ತೋರಿಸ್ತಾ ಇದೀವಿ. ಏನ್ ಅನ್ಸುತ್ತೆ ನಿಮ್ಗೆ ಇದೆಲ್ಲ ನೋಡಿದ್ರೆ? ಅದನ್ನು ನಮ್ಗೆ ಗೊತ್ತಿಲ್ಲ ಸರ್, ನಿಮ್ ಟಿವಿ ನೋಡಿದ್ರೆ ಗೊತ್ತಾಗಿರೋದು ನಮ್ಗೆ. ಏನ್ ಅನ್ಸುತ್ತೆ ಸರ್ ಇಂಥದ್ದೆಲ್ಲ ನೋಡಿದಾಗ? ಅದು ನಾವು ಸಂಘಟನೆಯವ್ರು ಸರ್ ಹೋಯ್ತಿದೀವಿ ಈಗ, ಅಲ್ಲಿಗೆ ಅಕ್ಸುಂಡಿಗೆ ಹೋಯ್ತಿದೀವಿ ಸರ್ ಈಗ. ಹೋಗಿ ಸರ್. ಆ ಶಿಕ್ಷಕ 10 ದಿನದಿಂದ ಕಾಣಿಸ್ತಿಲ್ವಂತೆ. ಆ ಊರಿನ ಗ್ರಾಮಸ್ಥರ ಜೊತೆಗೆ ಒಂದು ಶಕ್ತಿ ಬೇಕು.
ಈ ಹೋರಾಟಕ್ಕೆ ನೀವೆಲ್ಲ ಇದ್ದೀರಿ ಅಂತ ನಮಗೊಂದು ನಂಬಿಕೆ ಬಂತು. ಥ್ಯಾಂಕ್ ಯು ಲಕ್ಷ್ಮೀಪತಿ ಅವರೇ. ಕರ್ನಾಟಕದಿಂದ ಎಲ್ಲಿಂದನೇ ಯಾರೇ ಕೇಳಿದ್ರು ಯಾರೇ ಮಾತಾಡಿದ್ರು ಈ ಘಟನೆಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಪಕ್ಕದ ಮಂಡ್ಯದಿಂದ ಇಂದ್ರಾಕ್ಷಿ. ನಮಸ್ಕಾರ ಇಂದ್ರಾಕ್ಷಿ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರಮ್ಮ. ಏನ್ ಹೇಳ್ತೀರಮ್ಮ ಇಂಥವ್ರನ್ನೆಲ್ಲ ನೋಡಿದಾಗ? ಈ ರೀತಿ ಆಗೈತಲ್ಲ ಸರ್, ಆ ಲೋಫರ್ಗೆ ಅವ್ನಿಗೆ ಮಾನ ಮರ್ದು ಬೇಡ್ವಾ ಸರ್ ಅವ್ನಿಗೆ? ಇದ್ದಿದ್ರೆ ಹಿಂಗ್ ಮಾಡ್ತಿದ್ನೇನಮ್ಮ ಅವನು. ಸರ್ ನಮಸ್ತೆ. ನೀವು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಟಿವಿ ಆಫ್ ಮಾಡಿಮ್ಮ ಪ್ಲೀಸ್, ಇಲ್ಲ ಮ್ಯೂಟ್ ಮಾಡಿ. ಸರ್ ಆಯ್ತು ಸರ್, ಮಾಡಿ ಸರ್. ಹೇಳಿಮ್ಮ. ಸರ್ ನಾವು ಬೆಳಿಗ್ಗೆಯಿಂದ ನೋಡ್ತಾ ಇದೀವಿ, ಹ್ಮ್ ಈ ರೀತಿ ಆಗೈತಲ್ಲ ಸರ್. ನನಗೂ 2 ಹೆಣ್ಮಕ್ಳವೆ. ಇದಕ್ಕಂತೂ ಇದು ಸುಮ್ಮನೆ ಬಿಡ್ಬಾರ್ದು ಸರ್. ಇದನ್ನ ಏನ್ ಮಾಡೋಣಮ್ಮ, ಏನ್ ಮಾಡೋಣ ನೀವು ಹೇಳಿ ಸರ್. ಅವ್ನ್ ಮರಣದಂಡನೆ ಆಗ್ಬೇಕು ಅವ್ನಿಗೆ, ಲೋಫರ್ಗೆ. ಇಲ್ಲ ಅಧಿಕಾರಿಗಳು ನೋಡಿದ್ರೆ ಅವ್ರನ್ನ ಸೇಫ್ ಮಾಡ್ಕೊಂಡು ಕೂತ್ಕೋತಾರೆ. ನಾವು ನೀವು ಮರಣದಂಡನೆ ಗಲ್ಲು ಅಂತ ಗ್ರಾಮದ ಮುಂದೆ, ಜನದ ಮುಂದೆ, ಪಬ್ಲಿಕ್ ಮುಂದೆ ಯಾವ್ದು ಅಲ್ಲ. ನಾವು ನಮಗೂ ರೊಚ್ಚಿದ್ದೀವಿ ಸರ್. ಬೆಳಿಗ್ಗೆ ಇಂಥವ್ ತುಂಬಾನೇ ನಡೀತಾ ಇದಾವೆ. ನನ್ನ ಕೈಗೆ ಸಿಕ್ಬಿಟ್ಟಿದ್ರು ಮಾತ್ರ ನಾನು ಇದಾದ್ರೂ ಸಾಲಾಗಿಲ್ಲ ಸರ್. ಅವ್ನು ಕೊಂದಾಕ್ಬಿಡ್ವೆ ನಾನು. ಥ್ಯಾಂಕ್ ಯು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಮರ್ಸೇಗೌಡ ಕರೆ ಮಾಡಿದ. ನಮಸ್ಕಾರ ಮರ್ಸೇಗೌಡ್ರೆ. ಗೌಡ್ರೆ ನಮಸ್ಕಾರ, ಕೇಳಿಸ್ತಿದ್ಯಾ? ಕೇಳಿಸ್ತದೆ ಗೌಡ್ರೆ ಹೇಳಿ, ಏನ್ ಅನ್ಸುತ್ತೆ ಇಂಥವ್ರನ್ನೆಲ್ಲ ನೋಡಿದಾಗ? ಚಂದ್ರಶೇಖರಣ್ಣ ನಮಸ್ತೆ. ಹೇಳಿ ಸರ್, ಹೇಳಿ. ನಮಸ್ಕಾರ, ಹೇಳಿ. ನಮಸ್ತೆ ಅಣ್ಣ. ನನಗೆ 56 ವರ್ಷ. ನನಗೆ 56 ವರ್ಷ. ನನಗೆ 56 ವರ್ಷ. ಇವತ್ತು ನನಗೆ ಪಾಠ ಕಲಿಸಿದ ಗುರುಗಳು ಅವರೇ. ಕೇಳ್ತಾ ಇದೆಯಾ? ಮಾತಾಡಿ ಸರ್ ನನಗೆ 56 ವರ್ಷ. 56 ವರ್ಷ. ಇವತ್ತು ನನಗೆ ಪಾಠ ಕಲಿಸಿದ ಗುರುಗಳು ಅವರೇ. ಇವತ್ತು ಅವ್ರಿಗೆ ಊರ್ಗ್ ಹೋದ್ರೆ ಕಾಲ್ ನಮಸ್ಕಾರ ಮಾಡ್ಕೊಂಡು ನಾವು ಊರಿಂದ ಬರೋದು ನಾನು. ಹೌದು ಸರ್, ಹೌದು. ಆದ್ರೆ ಇಂಥ ಮೇಷ್ಟ್ಗಳನ್ನ ಇಟ್ಕೋಬಾರ್ದು. ಥ್ಯಾಂಕ್ ಯು ಮರ್ಸೇಗೌಡ್ರೆ ಮಾತನಾಡಿದ್ದಕ್ಕೆ. ಮುಂದಿನ ಕಾಲರ್ ಸಿದ್ದೇಗೌಡ್ರು ಇದ್ದಾರೆ. ನಮಸ್ಕಾರ ಸಿದ್ದೇಗೌಡ್ರೆ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ನನ್ನ ಹೆಸರು ಸಿದ್ದೇಗೌಡ ಅಂತ, ಸಮಾಜ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷರು. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಏನಂತೀರಿ? ಸರ್ ನಾನು ಅಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ CRP ಅವರು ಯಾರು ಮಕ್ಕಳಿಗೆ ಹೇಳ್ಬೇಡಿ ಇದನ್ನ. ಹೇಳಿ. ಈ ತರ ಮಾಡಿ ಅವರು BOಗೆ ಕಂಪ್ಲೇಂಟ್ ಮಾಡಿದ್ರೆ BO ಅನ್ನೋದು ಇನ್ನು 2 ದಿನದಲ್ಲಿ ಯಾಕೆ ಕೊಡ್ತೀನಿ ಟೀಚರ್ಸ್ನ ಅಂತ ಹೇಳ್ತಾರೆ. ಆ ಅಧಿಕಾರಿಗಳಿಗೆ ನಾವು ತಿಳಿಸಿದ್ರೆ ಇನ್ಯಾರ ಹತ್ರ ನಾವು ಯಾವ ಶೇಪ್ ಅಲ್ಲಿ ಮಕ್ಕಳನ್ನ ನಾವು ಸ್ಕೂಲ್ಗೆ ಸೇರ್ಸಮ? ನಿಜ ಅಂತ ಹೇಳ್ತಾರೆ. ಈಗ ನಾವು ಯಾವ ಧೈರ್ಯದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರ್ಸವ? ಅದರಿಂದ ಅಧಿಕಾರಿಗಳು ಇವನಿಗೆ ಗಲ್ಲು ಶಿಕ್ಷೆನೆ ಕೊಡಬೇಕು. ಎಸ್ ಥ್ಯಾಂಕ್ ಯು ಸಿದ್ದೇಗೌಡ್ರೆ. ಸಿದ್ದೇಶ್ ದಾವಣಗೆರೆಯಿಂದ. ನಮಸ್ಕಾರ ಸಿದ್ದೇಶ್ ಅವರೇ. ನಮಸ್ಕಾರ ಸಿದ್ದೇಶ್ ಅವ್ರು, ಹೇಳಿ. ಇದು ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ಆಶ್ಚರ್ಯ ಈ ತರ ನಡೀತೈತಲ್ಲ. ಮತ್ತೆ ಶಿಕ್ಷಣದ ಎದುರಿಸುವಾಗ ಶಾಲೆಗೆ ಮಕ್ಕಳು ಕಳಿಸುವಂತ ಟೀಚರ್ಸ್ ಗಳು ಹೆಂಗ್ ಮಾಡ್ತಾರ ಅಂದ್ರೆ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಸರ್ಕಾರದವರು ಇಂಥದ್ರಿಂದ ಯಾಕೆ ಸುಮ್ಮನೆ ಇಟ್ಕೋಬೇಕು? ಸುಮ್ಮನೆ ಇಂಥನ್ನೆಲ್ಲ ಜನಗಳಿಂದ ಮತ್ತೆ ಕಬಿಟ್ಬಿಟ್ರಿ ಯಾಕೆ ಏನ್ ಬೇಡ. ರೈಟ್, ಗಾಟ್ ಇಟ್ ಸಿದ್ದೇಶ್ ಅವರೇ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸರ್ ಐ ಥಿಂಕ್ ನಾವು ಪಬ್ಲಿಕ್ ಕಾಲ್ಗಳನ್ನು ತಗೊಳ್ಳೋಣ. ಅದಕ್ಕಿಂತ ಮೊದಲು ಐ ವಾಂಟ್ ಟು ಟಾಕ್ ಟು ಯು ಸರ್. ಈಗ ನಾವು ಮುಂದಿನ ಹಂತ ಏನು? ಈ ಮಕ್ಕಳಿಗೆ ನ್ಯಾಯ ಕೊಡಿಸುವ ಮುಂದಿನ ನಮ್ಮ ನಡೆ ಏನು? ನ್ಯಾಯ ಕೊಡಿಸೋದಲ್ಲ, ಕೊಡಿಸ್ತೀವಿ, ದಟ್ ಈಸ್ ಡಿಫ್ರೆಂಟ್. ಎಸ್, ಖಾಲಿ ಅತ್ಯಾಚಾರಿಗೆ ಮಾತ್ರ ಅಲ್ಲ, ಇದರನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯಾರೆಲ್ಲ ಇದ್ರಲ್ಲ ಈ ಅಧಿಕಾರಿಗಳು, ಅವ್ರ ಮೇಲೆ FIR ಆಗ್ಬೇಕು, ಇನ್ಕ್ವೈರಿ ಆಗಬೇಕು. ಎಸ್, ಅವರು ಶಿಕ್ಷೆಗೆ ಅರ್ಹರೀಗ. ಹೌದು, ಅಪರಾಧಿಯನ್ನ ಪೊರೆದಿದ್ದಾರೆ, ಕಾಪಾಡಿದ್ದಾರೆ. ಅದರೊಟ್ಟಿಗೆ ಕಣ್ಣು ತೆರೆಸುವ ವರ್ಕ್ ಆಗಬೇಕು ಗೌರ್ಮೆಂಟ್ಗೆ. ಎಸ್, ಇನ್ನು ಎಷ್ಟು ದಿನ ಈ ರೀತಿಯ ಅತ್ಯಾಚಾರಗಳನ್ನು ಸ್ಕೂಲ್ಗಳಲ್ಲಿ ಸಹಿಸಿಕೊಂಡು ಜನರು ಇರ್ಬೋದು? ಯಾವ ಕ್ರಮ ಕೈಗೊಂಡ್ರಿ? ಯಾವ ರೀತಿಯ ಮಕ್ಕಳಿಗೂ ಒಂದು ಪಾಠ ಹೇಳ್ಕೊಡ್ಬೇಕಲ್ಲ. ಈಗ ಪ್ರೈವೇಟ್ ಸ್ಕೂಲಲ್ಲಿ, ಕಾನ್ವೆಂಟ್ ಸ್ಕೂಲಲ್ಲಿ ಇರುತ್ತೆ ಗುಡ್ ಟಚ್ ಅಂದ್ರೇನು, ಬ್ಯಾಡ್ ಟಚ್ ಅಂದ್ರೇನು, ಯಾವ ಪಾರ್ಟನ್ನು ನಿಮ್ಮ ಮೇಸ್ಟ್ರುಗಳು ಮುಟ್ಟಬಾರ್ದು, ನೀವು ಏನು ಕೊಟ್ಟರೆ ತಿನ್ನಬಾರ್ದು, ಎಂಥ ರೀತಿಯ ಮಾತಾಡಿದ್ರೆ ನೀವು ಬಂದು ಹೇಳಬೇಕು, ಅದನ್ನು ಎಲ್ಲಿ ಹೇಳಬೇಕು, ಪೇರೆಂಟ್ಸ್ ಹತ್ರ ಹೇಳಬೇಕಾ,
ಪೇರೆಂಟ್ಸ್ ಅನ್ನು ಎಜುಕೇಟ್ ಮಾಡಬೇಕು. ಮಕ್ಕಳು ಸ್ಕೂಲಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಏನಾದರೂ ಬೆಳವಣಿಗೆಗಳಲ್ಲಿ ಅಥವಾ ಅವರ ಮೂಡಲ್ಲಿ ಏನಾದರೂ ಡಿಫರೆನ್ಸ್ ಬರ್ತಾ ಇದೆನಾ, ಅದನ್ನು ಯಾವ ರೀತಿ ಪರಿಶೀಲನೆ ಮಾಡಿ ಅವ್ರ ಹತ್ರ ಕ್ವಶನ್ ಕೇಳಬೇಕು. ಈ SDM ಅಂತ ಮಾಡಿರ್ತಾರೆ, ಆ ಮೀಟಿಂಗ್ಗಳಿಗೆ ಯಾಕೆ ಹೋಗ್ಬೇಕು, ಇದನ್ನು ಮಾಡಬೇಕಲ್ವಾ. ಇದು ಈ ಅತ್ಯಾಚಾರ ಪ್ರಕರಣ ಇದೆ ಅಲ್ವಾ, ಇದು ಕೊನೆಯ ಪ್ರಕರಣ ಆಗಬೇಕು. ಇದು ಬಿಗಿನಿಂಗ್. ಇದು ಇವತ್ತು ಖಾಲಿ ಜನತೆಗೆ ತೋರಿಸಿದ್ದು. ದಿಸ್ ವಿಲ್ ನಾವ್ ಇಟ್ ವಿಲ್ ಎ ಮೂವ್ಮೆಂಟ್. ಯಾಕೆ ಹೇಳಿ, ಇದು ಖಾಲಿ ಆ ಕ್ಷೇತ್ರ HD ಕೋಟೆ ಕ್ಷೇತ್ರದ ಜನರ ಮಾತ್ರ ಕಳಕಳಿ ಅಲ್ಲ, ತೊಂದರೆಗಳಲ್ಲ. ಸರ್ಕಾರಿ ಶಾಲೆಗೆ ಖಾಲಿ HD ಕೋಟೆಯ ಮಕ್ಕಳು ಮಾತ್ರ ಹೋಗುದಲ್ಲ, ಇಡೀ ಕರ್ನಾಟಕದ ಮಕ್ಕಳಿದ್ದಾರೆ, ಪೇರೆಂಟ್ಸ್ಗಳಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ನಂಬದ ಸ್ಥಿತಿಯಲ್ಲಿರುವ ಟೈಮಲ್ಲೂ ಇನ್ನೂ ಕಳಿಸ್ಕೊಡುವಂತಹ ಪೇರೆಂಟ್ಸ್ಗಳಿದ್ದಾರೆ. ವ್ಯವಸ್ಥೆ ಏನಿದೆ ಸರ್ಕಾರಿ ಶಾಲೆದಂದ್ರೆ ಇವತ್ತು ಕಣ್ತೆರೆಸಿದೆ. ನಮಗೆ ಬೆಳಗಾಮಲ್ಲಿ, ಬಾಗಲಕೋಟೆಯಲ್ಲಿ ನಾವು ಉತ್ತರ ಕೊಡಿ ಅಂತ ಪ್ರೋಗ್ರಾಮ್ ಮಾಡಿದಾಗ ತುಂಬಾ ಜನ ಬಂದು ಹೇಳ್ತಾ ಇದ್ರು, ಸರ್ ನಮ್ಮ ಶಾಲೆಗಳಿಗೆ ಬಂದು ನೋಡಿ ಒಮ್ಮೆ, ನಾವು ಎಷ್ಟು ಮುಂದುವರೆದಿವಿ ಅಂತ ಆಗ್ಲೇ ಗೊತ್ತಾಗುತ್ತೆ ನಿಮ್ಗೆ ಅಂತ. ಕೂತ್ಕೊಳ್ಳಿಕ್ಕೆ ಬೆಂಚ್ ಇಲ್ಲ, ಮೇಲೆ ಸೂರಿಲ್ಲ, ಬೆಳಕು ಗಾಳಿ ಯಥೇಚ್ಛ, ಮಳೆ ಬಂದ್ರೆ ನೀರು ಯಥೇಚ್ಛ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಗವರ್ಮೆಂಟ್ ಇದನ್ನು ಮಾತ್ರ ಶಿಕ್ಷೆ ಕೊಡಿಸೋದು ಮಾತ್ರ ಅಲ್ಲ, ಹ್ಯಾವಿಂಗ್ ಅದರ್ ರೆಸ್ಪಾನ್ಸಿಬಿಲಿಟಿ ಟೂ ಅಂತ ಈ ಪ್ರಕರಣ ನೆನಪು ಮಾಡಿಸ್ತಾ ಇದೆ. ಎಚ್ಚರಿಕೆ ಗಂಟಾಗಬೇಕು. ಕೇವಲ ಈ ಪ್ರಕರಣವನ್ನು ಮುಂದಿಟ್ಕೊಂಡು ಅಟ್ಲೀಸ್ಟ್ ಇಂಥ ಕ್ರಿಯೆಗಳಿಗೆ, ಇಂಥ ಅಪರಾಧಗಳಿಗೆ ಇಂಥದ್ದೊಂದು ಅಂತ ಹೇಳಿ ಒಂದು ನಿಯಮ ಅಂತ ಆದ್ರೂ ಶಿಕ್ಷಣ ಇಲಾಖೆಯಿಂದ ಆಗ್ಬೇಕು. ಮತ್ತೆ ಆ ಕಾಮಕನ ನಾಳೆಯಿಂದನಿದೆ. ಎಸ್, ವಿರೋಧ ಪಕ್ಷಗಳು ಇದನ್ನು ನೋಡ್ತಾ ಇದ್ದಾವೆ, ಆಡಳಿತ ಪಕ್ಷವು ಇದನ್ನು ನೋಡ್ತಾ ಇದ್ದಾವೆ. ಎಸ್, ಕೆಲ ರಾಜಕೀಯಕ್ಕೋಸ್ಕರ ಯಾವ್ಯಾವ ವಿಚಾರಗಳನ್ನು, ಯಾರ್ಯಾರ ಪಕ್ಕದಲ್ಲಿ ಕೂತ್ಕೊಂಡಿರೋ ವಿಚಾರಗಳನ್ನು ಇಶ್ಯೂ ಮಾಡಿ ದೊಡ್ಡ ದೊಡ್ಡ ಸೆಂಟ್ರಲ್ ಸ್ಟೇಟ್ ಕತೆ ಮಾಡೋಕ್ಕಿಂತ ಮೊದಲು ಇಂಥ ವಿಚಾರಗಳನ್ನು ಎತ್ಕೊಂಡು ವಿಪಕ್ಷಕ್ಕೆ ಒಂದು ಮರ್ಯಾದೆನೂ ಇರುತ್ತೆ, ಆಡಳಿತ ಪಕ್ಷ ಇದನ್ನು ನೋಡ್ಕೊಂಡ್ರೆ ಅವ್ರಿಗೂ ಒಂದು ಗೌರವ ಇರುತ್ತೆ. ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಅಟ್ಲೀಸ್ಟ್ ಕೊನೆಗಾದ್ರೂ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ.